ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಕೆ ಕೆ ಆರ್ ಟೀಮ್ ಬಗ್ಗೆ ರಿವ್ಯೂ ಮಾಡೋಣ. ಲೆಟ್ಸ್ ಸ್ಟ್ರೈಟ್ ಡೈವ್ ಇನ್ ಟು ದ ಕೆ ಕೆ ಆರ್ ಅವರ ವಿಡಿಯೋ. ಸೊ ಈ ಸಲ ಕೆ ಕೆ ಆರ್ ಅವರು ಒಂದು ನ್ಯೂ ಎರಾ ಬಿಗಿನ್ ಮಾಡೋ ಥರ ಇದೆ. ಸೊ ತುಂಬ ಜನ ಪ್ಲೇಯರ್ಸ್ನ ಬಿಟ್ಟು ತುಂಬ ಜನ ಹೊಸಬ್ರಿಗೆ ಮಣೆ ಹಾಕಿದ್ದಾರೆ. ಸೊ ಟ್ಯಾಕ್ಟಿಕಲ್ ಟೀಮ್ ಮಾಡಿದ್ದಾರೆ. ಸೊ ಆ ಟೀಮ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಸಲ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ರಸಲ್ ಇಲ್ಲ, ತುಂಬಾ ವರ್ಷದಿಂದ ರಸಲ್ ಅನ್ನೋ ಮಸಲ್ ಪವರ್ ಇಟ್ಕೊಂಡಿದ್ರು ಕೆ ಕೆ ಆರ್. ಈ ವರ್ಷದಿಂದ ಅದು ಅವ್ರಿಗೆ ಇರೋದಿಲ್ಲ. ಸೊ ಕ್ಯಾಪ್ಟನ್ ಬಂದು ಅಜಿಂಕ್ಯ ರಹಾನೆ, ರಿಂಕು ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. ಕೋರ್ ಪ್ಲೇಯರ್ಸ್ ಅಂತ ಏನಾದರೂ ಬಂದರೆ ಇವ್ರ ಟೀಮಲ್ಲಿ ಅದರಲ್ಲಿ ಬಂದು ರಿಂಕು ಸಿಂಗು ಮತ್ತು ಕ್ಯಾಮರೂನ್ ಗ್ರೀನು, ಸುನಿಲ್ ನಾರೇನು, ವರುಣ್ ಚಕ್ರವರ್ತಿ. ಸೊ ದಿಸ್ ಈಸ್ ಇವ್ರದ್ದು ಟಾಪ್ 6 ಒಂಥರ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋವಂಥ ಗುಡ್ ಸ್ಟೆಬಿಲಿಟಿ ಇರೋವಂಥ ಟೀಮು. ನೆಕ್ಸ್ಟ್ ಇನ್ನು ಇವರ ಕೆ ಕೆ ಆರ್ ಟಾಪ್ ಆರ್ಡರ್ ಬಗ್ಗೆ ಫೋಕಸ್ ಮಾಡೋದು ಅಂದರೆ ಅಜಿಂಕ್ಯ ರಹಾನೆ ಟೀಮ್ಗೆ ಫುಲ್ಲು ಸ್ಟೆಬಿಲಿಟಿ ತಂದು ಕೊಡ್ತಾರೆ. ವೆಟ್ರನ್ನು, ತುಂಬಾರವಾದ ಎಕ್ಸ್ಪೀರಿಯನ್ಸ್ ಇದೆ, ಕೂಲಾಗಿರ್ತಾರೆ ಕ್ಯಾಪ್ಟನ್ಸಿ ಮಾಡೋದ್ರಲ್ಲಿ, ಗೊತ್ತೇ ಆಗೋದಿಲ್ಲ, ಸೈಲೆಂಟ್ ಕ್ಯಾಪ್ಟನ್ನು. ಸೊ ಇವರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇನ್ನಿಂಗ್ಸ್ನ ಯಾವ ಥರ ಆ್ಯಂಕರ್ ಮಾಡ್ತಾರೆ ಅಂತ. ಸೊ ಇವಾಗ ಅಜಿಂಕ್ಯ ರಹಾನೆ 2.0 ಬೇರೆ ನೋಡಿದ್ದೀವಿ ಹೋದ ಸೀಸನಿಂದ. ಸೊ ಇವಾಗದು 2.2 ಕಂಟಿನ್ಯೂ ಆಗುತ್ತಾ, ಅಥವಾ ಇನ್ನಿಂಗ್ಸ್ನ ಆ್ಯಂಕರ್ ಮಾಡ್ತಾರಾ, ಅಥವಾ ಅಗ್ರೆಸಿವ್ ರೋಲ್ ತೊಗೋತಾರಾ ಅನ್ನೋದು ಟೂರ್ನಮೆಂಟ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟು ಫಿನ್ ಆ್ಯಲನ್ನು, ಎಕ್ಸ್ಪ್ಲೋಸಿವ್ ಬ್ಯಾಟರು, ರೀಸೆಂಟಾಗಿ ಧೂಳಿಪಟ ಮಾಡಿಬಿಟ್ಟಿದ್ರು ಸೌತ್ ಆಫ್ರಿಕಾದವ್ರನ್ನ. T20 100 ಬೇರೆ ಮಾಡಿದ್ರು, ಈ ವರ್ಷದ ಫಾಸ್ಟೆಸ್ಟ್ T20 100. ಇನ್ನು ಇವರ ಕನ್ಸಿಸ್ಟೆನ್ಸಿ ಮೇಲೆ ಮಾತಾಡೋದಾದರೆ ನೆಕ್ಸ್ಟ್ ಇವರ ರಿಂಕು ಇವಾಗ ಮುಂಚೆ ಥರ ಇವ್ರಿಗೆ ಜಸ್ಟ್ ಫಿನಿಷರ್ ಥರ ಮಾತ್ರ ಅಲ್ಲ, ಆ್ಯಸ್ ಎ ಬ್ಯಾಕ್ ಬೋನ್ ಥರ ಕೂಡ ಆಡಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್, ಮಿಡಲ್ ಆರ್ಡರು, ಸ್ಟೆಬಿಲಿಟಿ, ಸ್ವಲ್ಪ ಬೇಗನೆ ಬರಬೇಕಾಗುತ್ತೆ ರಿಂಕು ಅವರು, ಮುಂಚೆ ಥರ 4-5 ಓವರ್ ಇದ್ದಾಗಲ್ಲ. ಸೊ ಮನೀಶ್ ಪಾಂಡೆ ಅವ್ರ ಮೇಲೆ ಉಳಿಸ್ಕೊಂಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋವಂಥ ಕರ್ನಾಟಕ ಪ್ಲೇಯರು, ವೆಟ್ರನ್ನು ಕರ್ನಾಟಕಗೆ. IPL ಆಲ್ಮೋಸ್ಟ್ ಲೈಕ್ ಫಸ್ಟ್ ಸೀಸನಿಂದ ಇಲ್ಲಿವರೆಗೂ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ಎಲ್ಲ ಟೀಮ್ಗೂ ಆಡಿದ್ದಾರೆ ಮನೀಶ್ ಪಾಂಡೆ. ನೆಕ್ಸ್ಟು ರೋಮನ್ ಪೋವಲ್ಲು. ಸೊ ರಸೆಲ್ ಅವರ ರೋಲ್ನ ರೋಮನ್ ಪೋವಲ್ ಅವರು ನಿಗಿಸ್ತಾರೆ ಅನ್ನೋ ಭರವಸೆ ಮೇಲೆ ರೋಮನ್ ಪೋವಲ್ ಅವ್ರನ್ನ ಇಟ್ಕೊಂಡಿದ್ದಾರೆ ಕೆ ಕೆ ಆರ್ ಅವರು. ಸೊ ನೋಡೋಣ, ಎಕ್ಸ್ಪ್ಲೋಸಿವ್ ಬ್ಯಾಟಿಂಗು ಮತ್ತು ಬೌಲಿಂಗ್ ಎಬಿಲಿಟಿ ಕೂಡ ಇದೆ ರೋಮನ್ ಪೋವಲ್ ಅವ್ರಿಗೆ. ಸೇಮ್ ರಸೆಲ್ ಅವರ ಪ್ಯಾಕೇಜ್ ಅಂತಲೇ ಅಂದ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್. ಬಟ್ ರಸೆಲ್ ಅವರಷ್ಟು ಪರ್ಫಾರ್ಮೆನ್ಸ್ ಇವ್ರು ಕೊಡ್ತಾರ ಅನ್ನೋದನ್ನು ನೋಡಬೇಕು. ನೆಕ್ಸ್ಟ್ ಇನ್ನು ಆಲ್ರೌಂಡ್ರ್ ಕಡೆ ಫೋಕಸ್ ಮಾಡೋದಾಯಿತು ಅಂತಂದರೆ ಕ್ಯಾಮರೂನ್ ಗ್ರೀನು RCBಗೆ ಆಡಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಒಂದೊಳ್ಳೆ 2 ಹಾಫ್ ಸೆಂಚುರೀಸ್ ಕೂಡ ಬಂದಿತ್ತು RCBಗೆ ಆಡಿದಾಗ. ಸೊ ಇವಾಗ ಒಳ್ಳೆ ಪ್ಯಾಚಲ್ಲಿದ್ದಾರೆ ಗ್ರೀನು. ನನ್ನ ಪ್ರಕಾರ ಫಸ್ಟ್ ಡೌನ್ ಅಥವಾ ಸೆಕೆಂಡ್ ಡೌನ್ ಬರ್ಬೋದು. ಲಾಂಗ್ ಲೀವರ್ಸು, ಹೈಟ್ ಇರೋದ್ರಿಂದ ಅಡ್ವಾಂಟೇಜ್ ಇರುತ್ತೆ ಲಾಂಗ್ ಲೀವರ್ಸು, ಮತ್ತು ಡೆಕ್ ಕರೆಕ್ಟಾಗಿ ಹೊಡಿಬೋದು. ಕೆ ಕೆ ಆರಲ್ಲಿ ಇವ್ರ ಹೈಟ್ ಕರೆಕ್ಟಾಗಿ ಬೌನ್ಸ್ ಇರುತ್ತೆ. ಸೊ ಇವರು ಅಂತೂ ಹಬ್ಬ ಮಾಡ್ಬೋದು ಕೆ ಕೆ ಆರಲ್ಲಿ. ಇನ್ನು ನೆಕ್ಸ್ಟು ರಚಿನ್ ರವೀಂದ್ರ, ನ್ಯೂಜಿಲ್ಯಾಂಡ್ನ ನಮ್ಮ ಇಂಡಿಯಾ ಆರಿಜಿನ್ನು, ನ್ಯೂಜಿಲ್ಯಾಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ಗೆ ಆಡ್ತಾರೆ. ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಸೀಸನ್ IPL ಕೂಡ ಸಖತ್ತಾಗಿ ಆಡಿದರು. ಇನ್ನು ವೆಟ್ರನ್ ಬಂದು ಸುನಿಲ್ ನಾರೇನು, ಪ್ರಪಂಚದಾದ್ಯಂತ ಪ್ರತಿಯೊಂದು T20 ಲೀಗಲ್ಲಿ ಆಡಿರೋಂಥವ್ರು, ಹೈಯೆಸ್ಟ್ T20 ವಿಕೆಟ್ ಟೇಕರ್ ಟಿಲ್ ಟುಡೇ. ಈ ರೆಕಾರ್ಡ್ ತುಂಬ ವರ್ಷಗಳಂಗೆ ಇರುತ್ತೆ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ, ಅಷ್ಟೊಂದು ವೆರೈಟಿ ಇರೋವಂಥ ಸುನಿಲ್ ನಾರೇನು ಇದು ಅಂದರೆ ಇವ್ರದ್ದು ಆಲ್ರೌಂಡ್. ಈ 3 ಜನ ಒಂಥರ ಫುಲ್ ಫಿಕ್ಸ್ಡ್ ಕೋರ್. ಇದು 3 ಫಾರಿನ್ ಪ್ಲೇಯರ್ಸ್ ಕೆ ಕೆ ಆರಲ್ಲಿ. ಇನ್ನು ನೆಕ್ಸ್ಟ್ ಅವ್ರು ಬೌಲಿಂಗ್ ಅಟ್ಯಾಕಿಗೆ ಬರೋದು ಅಂತಂದರೆ ಉಮ್ರಾನ್ ಮಲ್ಲಿಕ್ ಇದ್ದಾರೆ, ಒನ್ ಆಫ್ ದ ರಾ ಪೇಸ್ ಸ್ಪೀಡ್ಸ್ಟರು ಕೆ ಕೆ ಆರ್ ಕಡೆಯಿಂದ. ಒಳ್ಳೆ ಪೇಸಲ್ಲಿ ಬೌಲಿಂಗ್ ಮಾಡ್ತಾರೆ. ಇಂಜುರಿ ಕನ್ಸರ್ನ್ಸ್ ಇತ್ತು, ಬಟ್ ಇವಾಗ ಇಂಜುರಿಯಿಂದ ರಿಕವರಿ ಆಗಿ ಬರ್ತಿದ್ದಾರೆ. ನೆಕ್ಸ್ಟು ಮತೀಶ್ ಪತಿರಾನ ತೊಗೊಂಡಿದ್ದಾರೆ ಚೆನ್ನೈಯಿಂದ ಡೆತ್ಗೋಸ್ಕರ ಅಂತ. ಡೆತ್ತಲ್ಲಿ ಇವ್ರನ್ನ ಹೇಗೆ ಯೂಸ್ ಮಾಡ್ತಾರೆ ರಹಾನೆ ಅಂತ ನೋಡ್ಬೋದು. ಮಿಡಲ್ ಓವರ್ಸಲ್ಲಿ, ಡೆತ್ ಓವರ್ಸಲ್ಲಿ ಯೂಸ್ ಮಾಡ್ತಾರೆ. ಒಳ್ಳೆ ಯಾರ್ಕರ್ಸ್ ಇಟ್ಟಿದ್ದಾರೆ, ಚೆನ್ನೈಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ನಮ್ಮ ಇಂಡಿಯನ್ ಮಿಸ್ಟ್ರಿ ವರುಣ್ ಚಕ್ರವರ್ತಿ. ರೀಸೆಂಟಾಗಿ ಏನು ಒಳ್ಳೆ ಫಾರ್ಮಲ್ಲಿ ಇರಲಿಲ್ಲ T20ಲಿ, ಬಟ್ ಆದರೂ ಇವ್ರ ಮಿಸ್ಟ್ರಿ ಯಾವಾಗಲೂ ಯೂಸ್ಫುಲ್ ಆಗುತ್ತೆ. ತುಂಬ ಜನ ಇನ್ನೂ ವರುಣ್ ಚಕ್ರವರ್ತಿನ ರೀಡ್ ಮಾಡಲ್ಲ. ಸೊ ಇವರು ಒಂಥರ ಎಕ್ಸ್ ಫ್ಯಾಕ್ಟರ್ ಇದ್ದಂಗೆ. ಇನ್ನು ಇವ್ರ ಬೆಂಚ್ ಸ್ಟ್ರೆಂತ್ ಕೂಡ ಇನ್ನೂ ತುಂಬಾ ಚೆನ್ನಾಗಿದೆ. ಬೆಂಚಲ್ಲಿ ರಾಹುಲ್ ತ್ರಿಪಾಠಿ ಇದ್ದಾರೆ, ನಮ್ಮ ಡೊಮ್ಯಾಸ್ಟಿಕ್ ಬ್ಯಾಟರು, SRHಗೆ ಆಡಿದ್ದವರು, ಒಳ್ಳೆ ನಾಕ್ಔಟ್ ಕೊಡ್ತಾರೆ. ಕ್ವಿಕ್ ಫಾರ್ 20-30 ರನ್ಸ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಾಪ್ ಆಫ್ ದ ಆರ್ಡರು. ಟಿಮ್ ಸೈಫರ್ಟು ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿದ್ದರು. ಇವರು ಪ್ಲೇಯಿಂಗ್ 11ಅಲ್ಲಿ ಜಾಗ ಸಿಗುತ್ತಾ ಸಿಗಲ್ವಾ ನೋಡಬೇಕು. ಕಾರ್ತಿಕ್ ತ್ಯಾಗಿ ಬೌಲರು. ಫಸ್ಟ್ ಇವರು RRಲ್ಲಿದ್ದರು, RRಲ್ಲಿ ಗ್ರೋ ಆಗಿರೋದು. ಸೊ ಇವಾಗ ಇವರು ಕೆ ಕೆ ಆರ್ ಅವ್ರ ಹತ್ರ ಇದ್ದಾರೆ. ಇವ್ರು ಯಾವ ಥರ ಆಪರ್ಚುನಿಟಿನ ಯೂಸ್ ಮಾಡ್ಕೋತಾರೆ ಅಂತ ನೋಡಬೇಕು. ನೆಕ್ಸ್ಟ್ ಬಂದು ಅಂಕುಲ್ ರಾಯ್,
ಇವ್ರ ಬಗ್ಗೆನೂ ತುಂಬಾ ಭರವಸೆ ಇದೆ. ಡೊಮ್ಯಾಸ್ಟಿಕಲ್ಲಿ ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿದ್ದರು. ಸೊ ಇವ್ರ ಮೇಲೂ ಕೂಡ KKR ಡಿಪೆಂಡ್ ಆಗುತ್ತೆ. ಸೊ ಇವ್ರು KKR ಅವ್ರಿಗೆ ಈ ಸಲ ಎಕ್ಸ್ ಫ್ಯಾಕ್ಟರ್ ಏನು ಅಂತಂದರೆ ಕ್ಯಾಮ್ರೂನ್ ಗ್ರೀನ್ ಏನಾದ್ರು ಕ್ಲಿಕ್ ಆದರೆ KKR ಲೈಕ್ ಅನ್ಸ್ಟಾಪಬಲ್ಲು. ಯಾಕಂದರೆ ಈಸ್ ಲೈಕ್ ಒಂಥರ ಗುಡ್ ಪ್ಲೇಯರು. ಬೌಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಫೀಲ್ಡಿಂಗ್, ಬೌಲಿಂಗ್ ಎಲ್ಲ ಪ್ರಾಪರ್ 100 ಪ್ಲೇಯರು. ನೆಕ್ಸ್ಟ್ ರಿಂಕು ಇನ್ನೂ ಸ್ವಲ್ಪ ಇವಾಗ ಎವಾಲ್ವ್ ಆಗಿದ್ದಾರೆ, ಮೆಚೂರ್ಡ್ ಆಗಿರೋದ್ರಿಂದ ಅವರಿಂದ ಇನ್ನೂ ಒಳ್ಳೊಳ್ಳೆ ಸ್ಟೆಬಿಲಿಟಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ KKR. ಪ್ಲಸ್ ಫಿನಿಷಿಂಗ್ ಆಲ್ಸೋ. ಇನ್ನು ಸುನಿಲ್ ನರೇನು ಎಕ್ಸ್ಪೀರಿಯನ್ಸು ಮತ್ತು ಮೆಸ್ಟ್ರಿ. KKR ಬಿಗ್ಗೆಸ್ಟ್ ವಿಕೆಟ್ ವೆಪನ್ನು. ಇವ್ರ ಜೊತೆ ವರುಣ್ ಚಕ್ರವರ್ತಿ. ಸೊ ಇವ್ರದ್ದೊಂದು ಸ್ಪಿನ್ ಬಂದಿ ಇರುತ್ತೆ KKRಗೆ. ಸೊ ಇವ್ರು 3 ಜನ ಎಕ್ಸ್ ಫ್ಯಾಕ್ಟರ್ಸ್ ಆಗ್ತಾರೆ. ಇನ್ನು ಸ್ಟ್ರಾಟಜಿ ಏನು ಅಂತಂದರೆ ಈ ಸಲ ಇವರು ತುಂಬ ಜಾಸ್ತಿ ಪವರ್ ಹಿಟ್ಟರ್ಸ್ ಬದಲು ಮಿಡಲ್ ಆರ್ಡರ್ ಸ್ಟೆಬಿಲಿಟಿ, ಲೈಕ್ ಪ್ರಾಪರ್ ಕ್ರಿಕೆಟಿಂಗ್ ಸೆನ್ಸ್ ಇರುವಂಥ ಒಂದು ಟೀಮ್ನ ರೆಡಿ ಮಾಡ್ಕೊಂಡಿದ್ದಾರೆ. ಲೈಕ್ ಬ್ರೂಟ್ ಫೋರ್ಸ್ ಅಲ್ಲ, ಇಟ್ಸ್ ಲೈಕ್ ಥಿಂಕಿಂಗ್ ಮೆಂಟ್ಯಾಲಿಟಿ. ಆ ಥರ ಒಂದು ಹೊಡಿಬಡಿ ಅನ್ನೋದನ್ನ ಬಿಟ್ಟು ಓಕೆ ಪ್ರಾಪರ್ ಕ್ರಿಕೆಟ್ ಆಡೋಣ ಅನ್ನೋ ಥರ ಟೀಮ್ನ ಮಾಡಿದ್ದಾನೆ. ಮಿಡಲ್ ಓವರಲ್ಲಿ ಸ್ಪಿನ್ ಡಾಮಿನೇಟ್ ಮಾಡೋಕ್ಕೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಇವ್ರ ವೀಕ್ನೆಸ್ ಏನಾದ್ರು ಬಂತು ಅಂದರೆ ಇವ್ರ ಹತ್ರ ರಸಲ್ ಥರ ಇನ್ನೂ ಫಿನಿಷರ್ನ ಇವ್ರು ಯಾರನ್ನೂ ತೊಗೊಂಡಿಲ್ಲ. ರೋಮನ್ ಪವಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರು ಅದು ಎಷ್ಟು ಡೆಲಿವರ್ ಮಾಡ್ತಾರೆ ಅನ್ನೋದನ್ನ ಟೂರ್ನಮೆಂಟ್ ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಇವ್ರದ್ದು ಪೇಸ್ ಬೌಲಿಂಗ್ ಅಟ್ಯಾಕಲ್ಲಿ ಇಂಜುರಿ ಪ್ರೋನ್ಸ್ ಇದೆ. ಲೈಕ್ ಯಾರಾದರೂ ಒಬ್ಬರು ಸಡನ್ನಾಗಿ ಇಂಜುರಿ ಆಯಿತು ಅಂದರೆ ಇವ್ರ ಹತ್ರ ಅಂತ ಹೇಳ್ಕೊಳ್ಳೋಂಥ ಬ್ಯಾಕಪ್ ಇಲ್ಲ. ಅದು ಇವ್ರ ಮೇಲೆ ಒಂದು ಸ್ವಲ್ಪ ಒತ್ತಡ ಹಾಕ್ಬೋದು. ಮತ್ತು ರಿಂಕು ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಇರುತ್ತೆ. ಅಂದರೆ ಎಷ್ಟೊತ್ತು ಸ್ಕ್ರೀಸಲ್ಲಿ ಆಡ್ತಾರೆ, ಹೊಡಿಬಡಿ ಬಿಟ್ಟು ಎಷ್ಟೊತ್ತು ಸ್ಟೆಬಿಲಿಟಿ ತೋರಿಸ್ತಾರೆ ಅನ್ನೋದು ಇರುತ್ತೆ. ಸೊ ಇದು ನನ್ನ ವರ್ಡಿಕ್ಟು. ಸೊ KKR ಟಾಪ್ 4ಅಲ್ಲಿ ಫಿನಿಷ್ ಮಾಡ್ತಾರೆ ಅಂದರೆ ಸ್ಟ್ರಾಂಗ್ ಚಾನ್ಸಸ್ ಇದೆ ಟಾಪ್ 4ಅಲ್ಲಿ ಫಿನಿಷ್ ಮಾಡೋಕ್ಕೆ. ಟ್ರೋಫಿ ಡಿಪೆಂಡ್ ಆಗುತ್ತೆ ರಿಂಕು, ನರೇನ್ ಎಲ್ಲರ ಮೇಲೂ. ಫೈನಲ್ ಪಂಚ್ ಹೇಳಬೇಕು ಅಂದರೆ ಎಲ್ಲ ಕ್ಲಿಕ್ ಆದರೆ KKR ಕಂಟೆಂಡರ್ ಅಲ್ಲ, KKR ನೈಟ್ ಮೇರ್ ಆಗ್ತಾರೆ. ಬಿಕಾಸ್ ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಗುಡ್ ಪ್ರಾಪರ್ ಸ್ಟೆಬಿಲಿಟಿ ಇರೋ ಟೀಮ್ KKR. ಸೊ ಈ ಸಲ ಕಪ್ KKR ಗೆಲ್ಲಲ್ವಾ ಇಲ್ಲ ಕಷ್ಟನ? ಏನಿದ್ರು ಅದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಶ್ರೀಕಾಂತ್ ಸ್ಟುಡಿಯೋ ಇದು ನನ್ನ ಚಾನಲ್. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತಂದರೆ ಒಂದು ಲೈಕು, ಹಾಗೆ ನನ್ನ ವಿಡಿಯೋ ಲೈಕ್ ಮಾಡಿದ ತಕ್ಷಣ ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ ನನ್ನ ಚಾನಲ್ನ. ನಿಮ್ಮ ಸ್ನೇಹಿತರು ಫ್ಯಾಮಿಲಿಯವ್ರ ಜೊತೆ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಬೆಲ್ ಐಕಾನ್ನ ಒತ್ತಿಟ್ಕೊಳ್ಳಿ. ಥ್ಯಾಂಕ್ ಯು.